बेळगावमध्ये अलीकडे झालेल्या मुसळधार गारपीट पावसामुळे शहरालगतच्या गांधीनगर परिसरातील शेत जमिनीत पिकवलेले फ्लॉवर आणि वांगी पीक पूर्णपणे नष्ट झालं असून लाखो रुपयांचं नुकसान झालंय। महेश बडमंजी या शेतकऱ्याने 20,000 रुपये भाड्याने जमीन घेऊन शेती करत फ्लॉवर आणि वांगी पिकवले होते। पीक हातात येण्याच्या वेळीच गारपीट पावसाने मोठा फटका बसला असून ते सध्या नुकसान भरपाईसाठी विनंती करत आहेत। कष्ट करून पिकवलेली पिके अकाली पावसामुळे पूर्णपणे नष्ट झाली असून लाखो रुपयांचं नुकसान झाले असे शेतकरी महेश बडमंजी यांनी सांगितले। ಇದು 1.5 ಎಕರೆ ಸರ್ ಫ್ಲವರ್ ತೆಗ್ಯಾಕೆ ಬಂದಿದ್ದೈತಿ ರೀ ಸರ್। ಇದು ಹಣಕಲ್ ಮಳೆಯಿಂದ ನಮಗೆ ಭಾಳ ನುಕ್ಸಾನ ಆಗೈತಿ ರೀ। ಮತ್ತು 1.5 ಎಕರೆ ಪಾಲಕ್ ಐತ್ರಿ, 1 ಎಕರೆ ಬದ್ನಿಕಾಯಿ ಹಚ್ಚಿದೈತಿ ರೀ, ಮತ್ತು 3 ಎಕರೆ ಸಾಸಿವೆ ಐತಿ ರೀ ಸರ್। ನಿನ್ನಿಂದ ಮಳೆ ಆಗಿದ ಮೇಲೆ ಹಣಕಲ್ ಬಿದ್ದಿದ ಮೇಲೆ ನಮ್ದು ಎಲ್ಲ ಹೊಲ ಭಾಳ ನುಕ್ಸಾನ ಆಗೈತಿ ರೀ ಸರ್। ಮತ್ತು ನಾ ಇಷ್ಟಿಗೆ ಭಾಳ ಸರ್ ಖರ್ಚ ಭಾಳ ಮಾಡೋದೈತಿ ರೀ ಸರ್। ನರ್ಸರಿಲಿ ತೊಗೊಂಬರೋದು ಇದರ ಮತ್ತು ಗೊಬ್ಬರ ಮತ್ತು ಇದು ಔಷಧಿಗಳಿಗೆ ಭಾಳ ಖರ್ಚ ಮಾಡಿದೈತಿ ರೀ ಸರ್। ನಮಗೆ ಸರ್ಕಾರಕ್ಕೆ ವಿನಂತಿ ಐತಿ ರೀ ಸರ್, ನಮಗೆ ಸ್ವಲ್ಪ ನುಕ್ಸಾನ್ ಭರ್ಪಾಯಿ ಏನೈತಿ ರೀ ಅದು ಸ್ವಲ್ಪ ಕುಟುಂಬ ಮೇಲೆ ನಮಗೆ ಭಾಳ ಚಲೋ ಆಗ್ತೈತಿ। ಎಷ್ಟು ಎಕರೆ ಬೆಳೆದಿದ್ರಿ? ಎಷ್ಟು ಎಕರೆದಾಗ ಬೆಳೆದಿದ್ರಿ? ಇದು 1.5 ಎಕರೆ ಫ್ಲವರ್ ಐತ್ರಿ, 1 ಎಕರೆ ಬದ್ನಿಕಾಯಿ ಐತ್ರಿ। ಎಲ್ಲ ಬದ್ನಿಕಾಯಿ ಗಿಡಂಗೆ ಎಲ್ಲ ತಪ್ಪಲ ಎಲ್ಲ ಬರೀ ಕಡ್ಗೆ ಅಷ್ಟು ಐತ್ರಿ। ಮತ್ತು 1.5 ಎಕರೆ ಪಾಲಕ್ ಐತ್ರಿ, ಎಲ್ಲ ಬುಕ್ನೆ ಆಗೈತೈತ್ರಿ। ಸಾಸಿವೆ 3 ಎಕರೆ ಐತ್ರಿ, ಅದೇ ಎಲ್ಲ ಸಾಸಿವೆನ ಹೋತೈತ್ರಿ। ಎಷ್ಟು ಲಾಸ್ ಆಗೈತ್ರಿ ಒಟ್ಟು ಸರ್? ಎಲ್ಲ ಕುಡ್ಕೆ ಸರ್ 4 ಲಕ್ಷ ಮೇಲೆ ನುಕ್ಸಾನ್ ಆಗೈತೈತಿ ಸರ್। ಏನು ಹೇಳ್ತೀರಿ ಈಗ? ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ರೀ, ಸ್ವಲ್ಪ ನಮಗೆ ಸಹಾಯ ಮಾಡಿರಿ। ಹೋದ 15 ತಾರೀಕು ಇಲ್ಲೇ ಬೆಳಗಾವಿ ಒಳಗೆ ಗಾಂಧಿನಗರ ಹೊರವಲಯದಲ್ಲಿ ಇದ್ದ ಕೃಷಿ ಭೂಮಿ ಒಳಗೆ ಆನಿಕಲ್ ಮತ್ತು ಜೋರಾಗಿ ಮಳೆ ಬಿತ್ತ ಕೆಸೆ ಈಗ ಮಹೇಶ್ ಬಡಮಂಜಿ ಎಂಬ ರೈತನ ಇಷ್ಟು ಹಾನಿ ಆಗೈತಿ। ಅವಂದ ಭೂಮಿ ಐತಿ ಒಂದು ಅರ್ಧ ಎಕರೆ, ಆದ್ರೆ ಅವ ರೈತ ಏನು ಮಾಡಿದಾನ ಬಾಡಿಗೆ ಭೂಮಿ ತೊಗೊಂಡಾನ। ಈ ಕಡೆ ಬಾಡಿಗೆ ಭೂಮಿ ತೊಗೊಂಡು ವರ್ಷಕ್ಕೆ 20,000 ರೂಪಾಯಿ ಅವು ಇದು ಬಾಡಿಗೆ ಕೊಡ್ತಾನ। ತರಾಗ 1.5 ಎಕರೆ ಒಳಗೆ ಫ್ಲವರ್ ಹಾಕಿದ್ದ, ಆ ಫ್ಲವರ್ ಒಳಗೆ ಈಗ ತೆಗ್ಯಾಕೆ ಬಂದಿತ್ತು ರೀ ಇವತ್ತು। ಈಗ ನೋಡ್ರಿ ಎಲ್ಲ ಸತ್ಯಾನಾಶ ಆಗೈತಿ। ಮತ್ತು ರೈತ ಹೆಂಗೆ ಬದಬೇಕು? ರೈತ ಏನು ರೈತ ಏನು ಮಾಡಿದಾನು ಈಗ ಇದ್ರಾಗ ಬಂಗಾರ ಒಟ್ಟ ಇಟ್ಟು ಕೆಸೆ ಇಲ್ಲ ಖರ್ಚು ಮಾಡಿದನು। 4-5 ಲಕ್ಷ ರೂಪಾಯಿ ನುಕ್ಸಾನ್ ಆಗೈತಿ। ತಕ್ಷಣ ಇಂಥ ಬಡ ರೈತರಿಗೆ ಸಹಾಯ ಮಾಡಿ ಅವ್ರ ಪರಿಹಾರ ನೀಡಬೇಕಂತ ಸರ್ಕಾರಕ್ಕೆ ನನ್ನ ಕಳಕಳಿಯ ವಿನಂತಿ ಐತಿ। ಅದು ಸಹ ಇವಾಗ ಕೃಷಿ ಅಧಿಕಾರಿ ತೋಟಗಾರಿ ಇಲಾಖೆ ತಕ್ಷಣ ಇಲ್ಲೇ ಬಂದ ಕೆಸೆ ಸರ್ವೆ ಮಾಡಿ ಕೆಸೆ ರೈತರಿಗೆ ಪರಿಹಾರ ಕೊಡಬೇಕಂತ ಕೆಸೆ ನನ್ನ कळकळीय विनंती ಐತಿ। लाखो रुपयांचे तयार पीक गारपीट पावसामुळे पूर्णपणे नष्ट झालं आहे। महेश बडमंजी यांच्या कुटुंबावर उपासमारीची वेळ आली आहे। सरकारने तातडीने त्यांना नुकसान भरपाई द्यावी अशी मागणी करण्यात आली आहे। विनोद कोलकार, KMM मराठी, बेळगाव। आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।